ಏನೇನು ಏನೇನು ಚೇಂಜ್ ಕೊಡ್ಲಿಲ್ವಾ? ಎಷ್ಟು ಕೊಡ್ಬೇಕಾಯ್ತು ಚೇಂಜು? ಕೊಡ್ಲಿಲ್ವಾ? ಏನ್ರಿ ಇವರು 405 ಅಲ್ಲ 405 ಬಸ್ ನಂಬರು ನಗರ ಸಾರಿಗೆ ಬನ್ನೂರ್ಗೆ ಹೋಗುತ್ತೆ ಅದು 405. ಈಗ ಏನು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೆ. ಟಿಕೆಟ್ ಅಲ್ಲಿ ಬರ್ದಿದ್ರಾ? ಟಿಕೆಟ್ ಕೊಟ್ರಾ? ಟಿಕೆಟ್ ಕೊಟ್ಟನ ಇನ್ನು 6 ರೂಪಾಯಿ ಚೇಂಜ್ ಕೊಟ್ಟಿಲ್ಲ. ಎಷ್ಟು ಕೊಟ್ಟಿದ್ರಿ? ಒಂದಿನಲ್ಲ ಜಿನೇಡತ್ತು ಬರೀ ಇದೇ ಕಥೆ ಆಗಿರೋದು ಕಥೆ ಅವ್ರದ್ದು. ಹೌದಾ? ಎಷ್ಟು ಕೊಟ್ಟಿದ್ರಿ ನೀವು? 20 ರೂಪಾಯಿ ಕೊಟ್ಟಿದ್ರಿ. 14 ರೂಪಾಯಿ ಟಿಕೆಟ್ ಇರ್ದವ್ರೆ. ಸಿಟಿ ಬಸ್ಸಿಗೆ ಬಂದ್ರಾ? ಈಗ ಹೋಯ್ತಾರ ಆ ಬಸ್ 405. ಏನ್ರಿ ನಿಮ್ಮ ಮಾನ ಮರ್ಯಾದಿಲ್ವಲ್ರಿ ನೀವು? ಗಿರ್ಬಿಡಿ ಸರ್ಕಾರ ಮಾಡ್ದಾರಾಗಲ್ಲ ಇವರು. ಇಂಥ ಸರ್ಕಾರ ಯಾಕೆ ಸರ್ ಬೇಕಿದ್ದು? ಜೆಂಟ್ಸ್ಗಳು ಮಾತ್ರ ಫ್ರೀ ಗರ್ಲ್ಸ್ಗಳು ಮಾತ್ರ ಹಾಕಕ್ಕೆ ಐತ ಕೊಡ್ತಾರ. ಯಾಕೆ ಬೇಕು ಸರ್ಕಾರ ಇದು? ಹಾಗಾಗಿ ನೆಕ್ಸ್ಟ್ ಈಗ ಬಸ್ ಬರುತ್ತಲ್ಲ ಆ ಕಡೆಯಿಂದ, ಅವಾಗ ಈಸ್ಕೊಳ್ಳಿ. ಇನ್ನೇನ್ ಮಾಡ್ತೀರಾ? ಇದು ಒಂದಿನ ಅಲ್ಲ ಚೇಂಜೇ ಕೊಡಲ್ಲ ಅಂತೀರಾ? ಕೊಡಲ್ಲ. ಬರೆಯೋದು ಇಲ್ಲ ಅದ್ರ ಮೇಲೆ? ಬರೆಯೋದು ಇಲ್ಲ, ಕೊಡೋದು ಇಲ್ಲ. ಈ ತರ ಬೇಜಾನ ಆಗ್ಬಿಡದ ನಮ್ಗ. ಒಂದೇ ದಿನ ಅಂತಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಪ್ರತಿ ದಿನ ಪ್ರತ್ಯೇಕತ. ಈಗ ನೋಡಿ ಕೂಗ್ತಾರೋ ನಿಮ್ಮ ಎದುರಿಗೆ ನಿಲ್ಸದ್ ನಾವು ನಿಲ್ಸಿಲ್ಲ. ಈಗ ಆಮೇಲೆ ಕಣ್ಣಿನ ಬಟ ಕಟ್ಟಿಲ್ವಾ? ನೋಡಿ ಜನಗಳಿಗೆ ಮರ್ಯಾದೆನೇ ಕೊಡಲ್ಲ, ನಿಲ್ಲಿಸ್ತಾ ಇಲ್ಲ. ಹೋದ ಸುಮ್ನ ಕಳಿಸ್ತೀನಿ ಇದನ್ನ ನಗರ ಸಾರಿಗೆ ಡಿಪಾರ್ಟ್ಮೆಂಟ್ ಕಳಿಸ್ತೀನಿ. ಮೈಸೂರು ನಗರ ಸಾರಿಗೆ ನೋಡಿ ಅಲ್ಗೈ ನೋಡಿ ಅದು ನೋಡ್ರ 300 ರೂಪಾಯಿ ಕೂಲಿ. 300 ರೂಪಾಯಿ ಕೂಲಿ ಕೇಳ್ಬಿಟ್ಟು ಇವನೇ 6 ರೂಪಾಯಿ ಮಡಿಕ ಹೋದ್ರ ಇವ್ನ್ ಮಾಗಡಿ ಮಾಡಿ ಕಟ್ತಾನೆ. ನಾವು ಹಂಗೇನಮ್ಮ ಕೇಳಿಸ್ಕೊಳ್ರಿ. ಮೈಸೂರು DTO ಅವರೇ, ನೀವು KSRTC ನಗರ ಸಾರಿಗೆ DTO ಅವರೇ ಕೇಳಿಸ್ಕೊಳ್ಳಿ. ನಿಮ್ಮ ಕಂಡಕ್ಟರ್ಗಳು ಮಾಡುವಂತ ಯಾವ ವ್ಯವಸ್ಥೆಗಳು ಮಾಡ್ತಾರೆ ಅನ್ನೋದು ನಿಲ್ಸಲ್ಲ ಗಾಡಿಯ ಕಂಡಕ್ಟರ್ ನಿಲ್ಲಿಸ್ತಿಲ್ಲ, ಕೂಗ್ತಾರು ಹೋಗ್ತಾವನ. ಹೌದು, ನನ್ನ ಮುಂದೆ ಕೂಗಿದ್ರಲ್ಲ, ಲೈವ್ ಅಲ್ಲಿ ಇದ್ದೀನಿ ನಾನು ಆಲ್ರೆಡಿ. ಎಲ್ಲ ಇಡೀ ರಾಜ್ಯ ನೋಡ್ತಾ ಇದೆ. ಮಾಡ್ತಾ ಇದ್ರ ಕೂಗ್ತಾರು ಹೋದ. ನಾವು 300 ರೂಪಾಯಿ ಕೂಲಿ 300 ರೂಪಾಯಿ ಕೂಲಿ ಜಲ್ಬಿಟ್ಟು ಇವ್ರು 6 ರೂಪಾಯಿ ಮಡಿಕ ಹೋದ್ರ ನಾವೇನ್ ಮಾಡೋ? 10 ರೂಪಾಯಿ ಇಲ್ಲ ಅಂತಂದ್ರೆ ಒಂದು ಉಪ್ಪು ಕೊಡಕಿಲ್ಲ. ಖಂಡಿತ ಖಂಡಿತ. 1 ರೂಪಾಯಿ ಇಲ್ಲ ಅಂದ್ರೆ ಏನು ಕೊಡಲ್ಲ ಸರ್. ಒಂದು ಚಾಕ್ಲೇಟ್ ಕೊಡಲ್ಲ ಅಂಗಡಿಲಿ. ಈಗ 6 ರೂಪಾಯಿ ಮಡಿಕ ಹೋದ್ರ ಈಗ ಹೋಟೆಲ್ ಇಲ್ಲ ನಮ್ಗ. ನೋಡ್ರಿ DTO ಅವರ KSRTC ಮೈಸೂರಿನ CBS ಸಂಬಂಧಪಟ್ಟಂತ ಯಾರೋ 405 ಬಸ್ ನಂಬರ್ ಅದು ನಮ್ಮ ಬನ್ನೂರು ರೂಟ್ ಟು ಮೈಸೂರಿನಿಂದ ಬರುವಂತದ್ದು. ಯಾವ ತರ ನೋಡಿ, ಇಲ್ಲೊಂದು ಆಕ್ಸಿಡೆಂಟ್ ಬಗ್ಗೆ ಸುದ್ದಿ ಮಾಡ್ಬೇಕಾದ್ರೆ ನೈಜವಾದಂತ ಸುದ್ದಿ. ಏನ್ರಿ ಇವ್ರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದೆಯೇನ್ರಿ? ಅಲ್ಲ ರೀ, ಪಾಪ ಅವರು ಆ ವ್ಯಕ್ತಿ ಕೂಲಿಗಾರ. ಅವ್ರ ಹತ್ರ ಅವ್ರು ಕೂಗ್ತಾ ಇದ್ರು ಬಸ್ ನಿಲ್ಲಿಸ್ತಾನೆ ಹೋಗ್ತಾರಲ್ಲ. ಎಷ್ಟು ದೌಲತ್ ಇರ್ಬೇಕ್ರಿ ಇವ್ರಿಗೆಲ್ಲ? ಮಾನ ಮರ್ಯಾದೆ ಇದೇನ್ರಿ ಇವ್ರಿಗೆಲ್ಲ? ಅವ್ರಿಗೆ DTO ಅವರೇ ನೀವು ಈಗ ಹೌದೌದು ಲೈವ್ ಇದೆ ಇಡೀ ರಾಜ್ಯ ನೋಡ್ತಾ ಇದೆ. ಇವ್ರಿಗೆಲ್ಲ ಇವರು ಬಸ್ ಕಂಡಕ್ಟರ್ ಡ್ರೈವರ್ಗಳು ಇವರು ಗೌರ್ಮೆಂಟ್ ಏನಕ್ಕೆ ಸಂಬಳ ಕೊಡೋದವ್ರಗ? ಅವ್ರಕ್ಕಿಂತ ಎಷ್ಟೋ ಭಿಕ್ಷೆ ಬೇಡೋರು ಒಳ್ಳೆ ಮರ್ಯಾದೆಯಿಂದ ಇದ್ ಮಾಡ್ತಾರಲ್ಲ ಸರ್. ಅಲ್ಲ, ಇವ್ರಿಗೆ ಗೌರ್ಮೆಂಟ್ ಸಂಬಳ ಕೊಡ್ತಾ ಇಲ್ವಾ? ಆಮೇಲೆ ಯಾರು ಬಂದು ಚೆಕ್ ಮಾಡಲ್ಲ, ಚೆಕ್ ಮಾಡಲ್ಲ, ಕೇಳಕ್ ಹೋಗಲ್ಲ. ಏನಾರ ಬಡರ್ ಬಗ್ರ ಮಾತ್ರ ಅನ್ಯಾಯ ಮಾತ್ರ ಅದು ಮಾತ್ರ ಅಧಿಕತ್ರ. ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಗೌರ್ಮೆಂಟ್ ಅಲ್ವಾ, ಗೌರ್ಮೆಂಟ್ ಸರ್ಕಾರ. ಅವ್ರದ್ದು ಹೆಂಗಾರ ನಡೀಬಹುದು ನೋಡಿ. ಈಗ 6 ರೂಪಾಯಿ ಇಸ್ಕೊಳಕ್ಕೆ ಆ ಬಸ್ ನ ನೀವು ಕಾಯ್ಕೊಂಡು ಮತ್ತೆ ನೀವು ಸಿಟಿ ಬಸ್ಗೆ ಹೋಗಿ ಯಾವ ಹಣೆ ಬರುತ್ತೆ? ನಾವು ಮಾಡೋ ಕೆಲಸ ಕಾಯ್ಕೋಬೇಕು. 6 ರೂಪಾಯಿಗೆ ನಾವು ಕಾಯ್ಕೊಳಂಗಿದ್ದ ಹೇಳಿ. ಪಾಪ ಕೂಲಿಕಾರರು ಎಲ್ಲ ಏನ್ ಇವ್ರಿಗೇನು ಮಾನ ಮರ್ಯಾದೆ ಇಲ್ವೇನ್ರಿ ಇವ್ರಿಗೆ? ಎಲ್ಲ ಜನಕ್ಕೆ ಈ ತರ ರೋದನೆ ಕೊಡ್ತಾರೆ ಅಂತಂದ್ರೆ ಇವರು ವಿಜಿಲೆನ್ಸ್ಗಳು ನೀವೇನ್ರಿ ಮಾಡ್ತಾ ಇದೀರಾ? CBSE ಬಸ್ನ ಎಲ್ಲ ವಿಜಿಲೆನ್ಸಿಗಳು ಮತ್ತೆ DTOಗಳು, ನೀವು DCಗಳು, ನಗರ ಸಾರಿಗೆ DCಗಳು ಏನ್ರಿ ಮಾಡ್ತಿದ್ದೀರಾ? ಎಲ್ಲ ಸರ್ ಹೇಳಿ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಫುಲ್ ತೊಂದರೆ ಆಗ್ತಿದೆ. ಯಾವ ಬಸ್ ನಿಲ್ಸಲ್ಲ? ಅದೇ ನಗರ ಸಾರಿಗೆಗಳು, CBS ಬಸ್ಗಳು ನಿಲ್ಸಲ್ಲ. ಹೌದಾ? ಪಾಪ ಸ್ಕೂಲು ಕಾಲೇಜ್ ವಿದ್ಯಾರ್ಥಿಗಳಿಗೆಲ್ಲ ಫುಲ್ ತೊಂದರೆ ಆಗಿದೆ. ಓಕೆ. ಅಲ್ಲಿ 50 ಜನ ನಿಂತಿದ್ರು ಒಬ್ರು ನಿಲ್ಸಲ್ಲ. CBS ಗಾಡಿಗಳು ಯಾವ್ದು ನಿಲ್ಸಲ್ಲ. ನೀವು ಊರೊಳಗೆ ಬಸ್ ಬರಲ್ವಾ? ಸರ್ ಯಾವ್ದು ಊರೊಳಗಡೆ ಬಸ್ ಫೆಸಿಲಿಟಿ ಬಸ್ ಬರೋದೇ ಇಲ್ಲ. ಬಸ್. ಎಷ್ಟು ಕಿಲೋಮೀಟರ್ ಇದೆ ಊರೊಳಗಡೆ? ಸರ್ ಅಲ್ಲೇ ಕಾಣ್ತಿದೆ ಊರ. ಅಟ್ಲೀಸ್ಟ್ ಬಸ್ ಆರ್ ನಿಲ್ಸ್ಬೇಕು ತಾನೆ, ಊರೊಳಗೆ ಬರೋದ್ ಬೇಡ. ನಿಲ್ಸೋದಿಲ್ಲ ಸರ್, ಸುಮಾರು ಬಸ್ ಮುಂದೆ ಒಪ್ಪಿದೆ ಅನ್ಬಿಟ್ಟು ಯಾರು ನಿಲ್ಸಲ್ಲ. ನೋಡ್ರಿ ನಿಮ್ ಯೋಗ್ಯತನ ಹೆಂಗ್ ಹೋಗಿತಾರ. ಅಲ್ಗೈ ನುಂಡಿ ಗ್ರಾಮಸ್ಥರು ಹೆಂಗ್ ಹೋಗಿತಾರ ನೋಡ್ರಿ.
CBSE ಕಂಡಕ್ಟರ್ ಡ್ರೈವರ್ಗಳೇ ತಾವು ನೋಡ್ತಾ ಇದ್ರೆ ನೋಡಿ, ಇದು ಅಲ್ಗೈನುಂಡಿ ಗ್ರಾಮ. ಮೊನ್ನೆ ಆದಂತ ಡೆಡ್ಲಿ ಆಕ್ಸಿಡೆಂಟ್, ತಡರಾತ್ರಿ ಆದಂತ ಮೊನ್ನೆ ಆದಂತ ಡೆಡ್ಲಿ ಆಕ್ಸಿಡೆಂಟ್ ಬಗ್ಗೆ ಸುದ್ದಿ ಮಾಡ್ತಿದ್ದಾಗ ನೇರವಾದಂತ ಲೈವ್ ಅಲ್ಲಿ ಇದೀನಿ ನಾನು. ಆ ಲೈವ್ ಅಲ್ಲಿ ಇರೋ ವಿಡಿಯೋನೇ ನೋಡ್ತಾ ಇದ್ದೀರಾ ನೀವು. ನೋಡಿ ಪಾಪ ಈ ವಯಸ್ಸಾದ ನಮ್ಮ ಈ ಕಾರ್ಮಿಕರಿಗೆ ಇವ್ರು ವಯಸ್ಸಾದಿದ್ರೆ ಒಂದು ಚೂರು ಬೆಲೆನೇ ಕೊಡಲ್ಲ ರೀ. KSRTC ಮತ್ತೆ CBSE ನಗರ ಸಾರಿಗೆ ಬಸ್ ಡಿಪಾರ್ಟ್ಮೆಂಟ್. ಹೆಂಗ್ಸ್ಕೊಳ್ಳೋ ಫ್ರೀ ಗಂಡ್ಸ್ಕೊಳ್ಳೋ ಫ್ರೀ ಅಂತ ಸಿದ್ದರಾಮಯ್ಯ ದೊಡ್ಡದಾಗ ಮಾಡೋಣ ಏನ್ ಪ್ರಯತ್ನ ಮಾಡಿದ್ರು. ನಮ್ಮ ತಲೆ ಮೇಲೆ ಹತ್ಕೊಂಡು ಅವರು ಫ್ರೀ ಮಾಡೋಣ, ಇನ್ನೇನು ಪಟಾಕೆ ಮಾಡೋಣ. ಈಗ ನಮ್ ಕಾಸ್ಕೊಂಡು ಮಡಿಕ ಹೋದ್ರೆ ಇನ್ನೇನ್ ಮಾಡೋಣ ಅವರು. ನಮ್ಗೆ ಸಿಕ್ಕಿ 1 ರೂಪಾಯಿ ಸಿಕ್ಕಿ ಅಂತ ಆ ಕಾಸು ಇವ್ರೆ ಮಡಿಕ ಹೋದ್ರೆ ನಾವೇನು ಬೇಕು? ನಾಚಿಕೆ ಆಗ್ಬಾರ್ದೇನ್ರಿ ನಿಮ್ಗೆ? ಕೂಗ್ತಾ ಇದ್ರು ಕೂಡ ನೀವು. ಅಲ್ಲ, ಈ ತರ ಒಬ್ರಿಗಾದ್ರೆ ದಿನನಿತ್ಯ 100 ಜನ ಪ್ರಯಾಣಕ್ಕೆ ಬರ್ತಾರೆ. ಏನಿ ನಿಮ್ಗೇನು ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ವೇನ್ರಿ? ಇವರೇ ನಿಮ್ಮ ಅಣ್ಣನೋ ತಮ್ಮನ ಆಗಿದ್ರೆ, ಇವರೇನೋ ನಿಮ್ಮ ತಂದೆನೋ ದೊಡ್ಡಪ್ಪನ ಚಿಕ್ಕಪ್ಪನ ಆಗಿದ್ರೆ ಅದೇ ಕೆಲಸ ಮಾಡ್ತಿದ್ರಾ? ನಾಚಿಕೆ ಮನ ಮರಿದಿ ಬಿಡುವ ನಿಮ್ ಡಿಪಾರ್ಟ್ಮೆಂಟ್ಗೆ, CBSನವ್ರಿಗೆ ಕಳಿಸ್ತೀನಿ ರೀ. ನಿಮ್ MDಗೂ ಮತ್ತೆ ನಿಮ್ಮ DTO ಆಫೀಸರ್ ಕಳಿಸ್ತೀನಿ. ನಿಮ್ ಯೋಗ್ಯತೆ ಲೈವ್ ಅಲ್ಲಿ ಜನ ನೋಡಿ ಹೋಗಿತಾರಲ್ರಿ. ನೋಡಿ, ಅಲ್ಗೈನುಂಡಿ ಗ್ರಾಮ ಮೊನ್ನೆ ರಾತ್ರಿ ಆದಂತ ಆಕ್ಸಿಡೆಂಟ್ ಬಗ್ಗೆ ಸುದ್ದಿ ಮಾಡ್ತಾ ಇದ್ದೆ. ಪಾಪ ಸಿದ್ದೇಶ್ ಮತ್ತೆ ಧನುಷ್ ಅಂತ ಇಬ್ರು ಸ್ನೇಹಿತರು ಬನ್ನೂರ್ನವರು ಇಲ್ಲಿ ಆಕ್ಸಿಡೆಂಟ್ ಆಗಿರೋದು ಸುದ್ದಿ ಮಾಡ್ತಾ ಇದ್ರೆ ನೋಡಿ, ಇಲ್ಲಿ ಜೀಬ್ರಾ ಪಟ್ಟೆ ಹಾಕ್ಬೇಕ್ರಿ. ಯಾವನ್ರಿ ಅವನು ಇಂಜಿನಿಯರು, ಈ ರಾಜ್ಯ ಹೆದ್ದಾರಿಯ ನಿರ್ವಹಣೆ ಮಾಡ್ತಾನಲ್ಲ, ಮುಟ್ಟಾಳ ಇಂಜಿನಿಯರು. ಸರ್, ಹಂಸು ಕೇಳಿ ಹಂಸು ಅವ್ರು ಅಲ್ಲಿ ಹಾಕುದ್ ಬೇಡ, ಅಟ್ಲೀಸ್ಟ್ ನಿಮ್ ರೋಡ್ಗಾರು ಹಂಸ ಹಾಕ್ಬೇಕು ಅಲ್ವಾ? ಸರ್ ಹೇಳಿ. ಹೌದೌದು, ನೋಡ್ತಾ ಇದೀನಿ ಸರ್. ಏನ್ ಕಾರಣ ಸರ್ ಈ ತರ ಆಗ್ತಾ ಇರೋದು? ಸರ್ ಲೈವ್ ಆಗಿ ತೋರಿಸ್ತೀನಿ ಸರ್. ಇದು ಡೌನ್ ಇದೆ, ಯಾರು ಏನು ಕೇಳಲ್ಲ ನೋಡಿ. ಇಲ್ಲಿ ಎಲ್ಲ ಯಾವ ತರ ಬರ್ತಾ ಇದಾರೆ, ಫುಲ್ಲು ಎಲ್ಲ ತೊಂದರೆ ಆಗ್ತದೆ. ಆಮೇಲೆ ಸ್ಟ್ರೀಟ್ ಲೈಟ್ಗಳು ಬೇರೆ ಇಲ್ಲ. ಏನಿಲ್ಲ ಸರ್, ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಏನ್ ನೀತಿ ನಿಯಮ ಏನ್ ಗೊತ್ತಾ ಸರ್? ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರೋಂತ ರಾಜ್ಯ ಹೆದ್ದಾರಿಗಳ ಪಕ್ಕ ಇರುವಂತ ಕಂಬಗಳಿಗೆ ಗ್ರಾಮ ಪಂಚಾಯತಿಯವರು ಲೈಟ್ ಹಾಕ್ಬೇಕು ಅಂತ ಅದು ನೀತಿ ನಿಯಮ ಇರುವಂತದ್ದು. ಆಯ್ತಾ? ರಾಜ್ಯ ಹೆದ್ದಾರಿಗಳಿಗೆ ಅವ್ರು ಹಾಕುತ್ತಾರೆ. ಆದ್ರೆ ಇವರು ಯೋಗ್ಯತೆಗೆ ವರ್ಣ ಗ್ರಾಮ ಪಂಚಾಯತಿ ಬರುತ್ತಾ? ವಾಜಮಂಗ್ಲ ಬರುತ್ತಾ? ಗ್ರಾಮ ಪಂಚಾಯತಿ ಸರ್ ನೋಡಿ ಎಷ್ಟು ಸ್ಪೀಡ್ ಅಲ್ಲಿ ಬರ್ತಿದೆ. ಅದು ನೈಟ್ ಅಲ್ಲಿ ಬೇರೆ ಕರೆಂಟ್ಗಳು ಬೇರೆ ಇರಲ್ಲ. ಇಲ್ಲಿ ಬೂತ್ಗಳಿಂದ ಹಿಡಿದು ಮೆಲ್ಲಳ್ಳಿವರೆಗೂ ಕರೆಂಟ್ ಇಲ್ಲ, ಎಲ್ಲೂ ಇಲ್ಲ. ನೋಡ್ರಿ, ಅಕ್ಕಪಕ್ಕ ನೀವೇನಿದ್ದೀರಾ ನೀವು ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಅಂತ. ಇಲ್ಲ, ಇದು ರಾಜ್ಯ ಹೆದ್ದಾರಿಗೆ ಹಂಸ ಹಾಕಲ್ಲ ಯಜಮಾನ್ರೆ. ನಿಮ್ಮ ಪರಿಮಿತಿಗೆ ಹಾಕೊಬಹುದು. ಬನ್ನಿ ಸೈಡ್ ಬನ್ನಿ. ನೋಡಿ, ಇಲ್ಲಿ ಹಾಕ್ಬೋದು ಹಂಸನ. ಆಯ್ತಾ? ನೋಡಿ, ಪಾಪ ಸಿದ್ದೇಶ್ ಮತ್ತೆ ಧನುಷ್ ಆಕ್ಸಿಡೆಂಟ್ ಆದಂತ ಜಾಗ ನಿಮ್ಗೆ ತೋರಿಸ್ತಾ ಇದೀನಿ. ನಿಜವಾಗ್ಲೂ ಬೇಜಾರಾಗುತ್ತೆ. ಇವತ್ತು ತಾವೇನ್ ನೋಡ್ತಾ ಇದೀವಿ, ಯಾವ ಮಟ್ಟಕ್ಕೆ ಇವತ್ತು ಅಧಿಕಾರಿಗಳು ನಡ್ಕೋತಾರೆ ರೈತರ ಜೊತೆಗೆ, ಕಾರ್ಮಿಕರ ಜೊತೆಗೆ. ಇಲ್ಲಿ ಬಂದು ಅತಿ ಹೆಚ್ಚು ಅಲಗೈನುಂಡಿರೋರು ಮಾದಿಗ ಸಮುದಾಯದ ಪಾಪ ಬಡ ಕಾರ್ಮಿಕರು, ಕೂಲಿ ಕಾರ್ಮಿಕರು. ಇವ್ರಿಗೇನಾರ ಮಾನ ಮರ್ಯಾದೆ ಇದೆಯಾ? ನನ್ನ ಮುಂದೆನೆ 6 ರೂಪಾಯಿ ಕೊಡದೇನೆ ಹೋಗ್ತಾರೆ ಅಂತಂದ್ರೆ ಇನ್ನ ಬೇರೆ ವಿಜಿಲೆನ್ಸ್ಗಳು ನೀವೇನ್ರಿ ಮಾಡ್ತಾ ಇದೀರಾ? ಸಂಬಂಧಪಟ್ಟಂತ CBSE DC AC ದೊಡ್ಡ ಡೆಸ್ಟಿನೇಷನ್ ಮಾಡ್ಕೊಂಡು ಗೂಟದ ಕಾರ ಹಾಕೊಂಡು ಓಡಾಡ್ತಿರಲ್ಲ. ನೋಡಿ, ನಿಮ್ಗೆ ತಾಕತ್ತಿದ್ರೆ